ಟ್ರಂಪ್ ಹೇಳಿದ 3 ಸುಳ್ಳುಗಳು. ಟ್ರಂಪ್ ಸುಳ್ಳು ಹೇಳುವುದು ಸುದ್ದಿಯಲ್ಲ. ಈಗ ಯಾವುದರ ಬಗ್ಗೆ ಎಷ್ಟು ಸುಳ್ಳು ಹೇಳಿದ್ದಾರೆಂಬುದಷ್ಟೇ ಸುದ್ದಿ. US ಅಧ್ಯಕ್ಷರಾಗಿರುವಂತಹ ಟ್ರಂಪ್ ರವರು WHOಗೆ ತಮ್ಮ ದೇಶದಿಂದ ದೇಣಿಗೆಯನ್ನು ಸ್ಥಗಿತ ಮಾಡುವ ನಿರ್ಣಯವನ್ನು ಮಾಡಿದ್ದಾರೆ. ಅದನ್ನು ಸಮರ್ಥಿಸುವುದಕ್ಕಾಗಿ 3 ಪ್ರಮುಖ ಸುಳ್ಳುಗಳನ್ನು ಹೇಳಿದ್ದಾರೆ. ಹಾಗಾದರೆ ಟ್ರಂಪ್ ಅವರು ಮುಚ್ಚಿಟ್ಟ ಸತ್ಯಗಳ್ಯಾವುವು, ಸುಳ್ಳುಗಳ್ಯಾವುವು? ಈ ಕುರಿತು ವಿಶ್ಲೇಷಣೆಯನ್ನ ನಾಗರಾಜ್ ರವರು ಮಾಡಿದ್ದಾರೆ. ಅಧ್ಯಕ್ಷರು ಸುಳ್ಳು ಹೇಳುವುದು ನಮಗೇನು ಹೊಸದಾಗಿ ಕಾಣುತ್ತಿಲ್ಲ. ಆದರೆ ಈ ಕೋವಿಡ್-19 ಹಿನ್ನೆಲೆಯಲ್ಲಿ ಅವರು ಯಾವ ವಿಚಾರದ ಬಗ್ಗೆ ಎಷ್ಟು ಸುಳ್ಳನ್ನು ಹೇಳುತ್ತಿದ್ದಾರೆ ಎಂಬುದೇ ಬಹಳ ಮುಖ್ಯವಾಗುತ್ತದೆ. ಅಧ್ಯಕ್ಷರ ಈ ಘೋಷಣೆಯನ್ನು ಜಗತ್ತಿನಾದ್ಯಂತ ಅನೇಕ ಗಣ್ಯರು ತೀವ್ರವಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಟೀಕಿಸಿದ್ದಾರೆ ಕೂಡ. ಅದರಲ್ಲಿ ಪ್ರಮುಖರಾದ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್, WHO ಮುಖ್ಯಸ್ಥರು, ಮೈಕ್ರೋಸಾಫ್ಟ್ ಸ್ಥಾಪಕ ಬಿಲ್ ಗೇಟ್, ಅಮೆರಿಕದ ಮೈತ್ರಿಕೂಟದ ಹಲವು ಯುರೋಪಿನ ಪ್ರಮುಖ ನಾಯಕರು ಸೇರಿದಂತೆ ಅನೇಕರು ಟ್ರಂಪ್ ನಿರ್ಣಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅವರ ಸುಳ್ಳುಗಳನ್ನು ಬಯಲಿಗೆಳೆದು WHO ಚಟುವಟಿಕೆಗಳನ್ನು ಬೆಂಬಲಿಸುವುದು ಹಿಂದೆಂದಿಗಿಂತಲೂ ಹೆಚ್ಚಿನ ಅಗತ್ಯ ಎಂದಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ WHO ಸಮರೋಪಾದಿಯಲ್ಲಿ ಹೋರಾಡುತ್ತಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ಜಗತ್ತು WHOಗೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಅದರ ಬದಲು ಟ್ರಂಪ್ ರವರು ತಾವು ನೀಡುತ್ತಿದ್ದ ದೇಣಿಗೆಯನ್ನು ಸ್ಥಗಿತಗೊಳಿಸುವುದರ ಮೂಲಕ WHO ಮತ್ತಷ್ಟು ಬಲಹೀನಗೊಳಿಸಲು ಪ್ರಯತ್ನ ಪಟ್ಟಿದ್ದಾರೆ ಎಂದು ಅನೇಕರು ಟೀಕಿಸಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಂಪ್ ರವರು ಅನೇಕ ಸುಳ್ಳುಗಳನ್ನು ಹೇಳಿದ್ದಾರೆ. ಆದರೆ ಅವರು ಹೇಳಿರುವ 3 ಸುಳ್ಳುಗಳು ಯಾವುವು ನೋಡೋಣ ಬನ್ನಿ. ಸುಳ್ಳು 1. WHO ನಿಧಾನಗತಿಯ ಪ್ರತಿಕ್ರಿಯೆಯಿಂದಾಗಿ ಸಾವು ಸೋಂಕಿತರ ಸಂಖ್ಯೆಯಲ್ಲಿ 20 ಪಟ್ಟು ಹೆಚ್ಚಾಗಿದೆ. ಇದರ ಬಗ್ಗೆ ನೋಡಿ. ಡಿಸೆಂಬರ್ 31, 2019 ಚೀನಾದಲ್ಲಿ ಸೋಂಕು ಹರಡುತ್ತಿರುವುದು ದೃಢಪಟ್ಟ ಮರುದಿನವೇ ತಕ್ಷಣ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು WHO ತುರ್ತು ಆಯೋಗವನ್ನು ಸ್ಥಾಪನೆ ಮಾಡಿತು. ಇಡೀ ಜನವರಿ ತಿಂಗಳು ಪೂರ್ತಿಯಾಗಿ ಇದು ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೆ ಯುದ್ಧೋಪಾದಿಯಲ್ಲಿ ಕ್ರಮಬದ್ಧ ಯೋಜನೆಗಳು, ಮಾಹಿತಿ ಬುಲೆಟಿನ್ಗಳನ್ನು ಹೊರಡಿಸಿತು. ಜೊತೆಗೆ ಅಗತ್ಯವಾದ ಬೃಹತ್ ಪ್ರಮಾಣದಲ್ಲಿ ಪರೀಕ್ಷಾ ಕಿಟ್ಗಳನ್ನು ಕಳುಹಿಸಿಕೊಟ್ಟಿತು. ಈ ಯೋಜನೆಗಳಲ್ಲಿ ಪ್ರಮುಖವಾಗಿ ಅಗತ್ಯವಾದ ಪರೀಕ್ಷೆ, ಸಂಪರ್ಕ ಪತ್ತೆ ಹಚ್ಚುವಿಕೆ ಮತ್ತು ಪ್ರತ್ಯೇಕತೆ ಸೇರಿದಂತೆ ವಿವರವಾಗಿ ನಿರ್ದಿಷ್ಟ ವಿಧಾನಗಳನ್ನು ಅಭಿವೃದ್ಧಿಪಡಿಸಿ ಮಾಹಿತಿಯನ್ನು ಎಲ್ಲ ದೇಶಗಳಿಗೂ ಕಳುಹಿಸಿಕೊಟ್ಟಿತು. ಜನವರಿ 10ರಿಂದಲೇ ಎಲ್ಲ ದೇಶಗಳಿಗೂ ವಿವರವಾದ ಪ್ರೋಟೋಕಾಲ್ಗಳನ್ನು ಕಳುಹಿಸಿಕೊಟ್ಟಿತು. ಇದನ್ನು ಪಾಲಿಸಿದ ದಕ್ಷಿಣ ಕೊರಿಯಾ ಈ ಮಹಾಮಾರಿಯ ವಿರುದ್ಧದ ಯುದ್ಧದಲ್ಲಿ ಉತ್ತಮವಾದ ಪ್ರಗತಿ ಸಾಧಿಸಿದ ಮೊದಲ ದೇಶವಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಜನವರಿ 30ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವದಾದ್ಯಂತ
ಆರೋಗ್ಯ ತುರ್ತು ಸ್ಥಿತಿಯನ್ನು ಘೋಷಣೆ ಮಾಡಿ ಮಾರ್ಗಸೂಚಿಗಳನ್ನು ಕಳುಹಿಸಲು ಆರಂಭಿಸಿತು. ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಟ್ರಂಪ್ ಆಡಳಿತವು ಈ ಎಲ್ಲ ಮಾರ್ಗಸೂಚಿಗಳನ್ನು ನಿರ್ಲಕ್ಷ್ಯ ಮಾಡಿತು ಎಂಬುದು. ಇದು ಕಟು ವಾಸ್ತವ ಪರಿಸ್ಥಿತಿ. WHO ಪ್ರತಿಕ್ರಿಯೆ ನಿಧಾನಗತಿಯಾಗಿದ್ದು ಅಥವಾ ಅದರಿಂದಾಗಿ ಸಾವು ಸೋಂಕಿತರ ಸಂಖ್ಯೆಯಲ್ಲಿ 20 ಪಟ್ಟು ಹೆಚ್ಚಾಗಿದೆ ಎಂಬ ಟ್ರಂಪರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಯಾವ ಪರಿಣಿತರಾಗಲಿ ಸರ್ಕಾರಗಳಾಗಲಿ ಇದರ ಬಗ್ಗೆ ದೃಢವಾಗಿ ಹೇಳಿಲ್ಲ. WHO ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸುಳ್ಳು 2. WHO ಚೀನಾದ ಪರವಿದೆ. ಚೀನಾದಿಂದ ಸಕಾಲಿಕವಾಗಿ ಮಾಹಿತಿ ಪಡೆದು ಮಹಾಮಾರಿಯ ವಿರುದ್ಧ ಹೋರಾಡುವುದರಲ್ಲಿ ವಿಫಲವಾಗಿದೆ. ಇದರ ಬಗ್ಗೆ ನೋಡೋಣ ಬನ್ನಿ. WHO ಅದರ ರಾಜಕೀಯ ವ್ಯವಸ್ಥೆ ಅಥವಾ ತತ್ವವನ್ನು ಲೆಕ್ಕಿಸದೆ ಎಲ್ಲ ಸರ್ಕಾರಗಳ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತದೆ, ಮಾಡಲೇಬೇಕು ಕೂಡ. ಅವರು ಕೊಟ್ಟ ಮಾಹಿತಿಯನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಬೇಕು. WHO ಸರ್ಕಾರಗಳಿಗೆ ನಿರ್ದೇಶನ ಕೊಡುವುದಕ್ಕೆ ಅಧಿಕಾರವಿಲ್ಲ. ತಾಂತ್ರಿಕತೆ, ವೈದ್ಯಕೀಯತೆ, ಇತರ ಸರ್ಕಾರಗಳ ಅನುಭವಗಳ ಮೇಲೆ ಆಧಾರಿತ ಸಲಹೆ ನೀಡಬಲ್ಲದು ಅಷ್ಟೇ. ಸರ್ಕಾರಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡುತ್ತವೆ ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ಟ್ರಂಪ್ ಸರ್ಕಾರ WHO ನೀಡಿದಂತಹ ಸಲಹೆಗಳನ್ನು ನಿರ್ಲಕ್ಷಿಸುತ್ತಾ ಬಂದಿದೆ. ಇಂತಹ ಪ್ರಕರಣಗಳಲ್ಲಿ WHO ಏನು ಮಾಡಲು ಸಾಧ್ಯವಿಲ್ಲ. ಚೀನಾ ಮೊದಲಿನಿಂದಲೂ WHOಗೆ ಸಹಕಾರ ನೀಡುತ್ತಾ ಬಂದಿದೆ. ಚೀನಾ ಈ ಮಹಾಮಾರಿಯನ್ನು ನಿಭಾಯಿಸಿದ ರೀತಿ ಜಗತ್ತಿಗೆ ಮಾದರಿ ಎಂದು WHO ಮೆಚ್ಚುಗೆ ವ್ಯಕ್ತಪಡಿಸಿದೆ. ಚೀನಾಗೆ ಭೇಟಿ ನೀಡಿದ WHO ತಂಡದ ಮುಖ್ಯಸ್ಥ ನ್ಯೂಯಾರ್ಕ್ ಟೈಮ್ಸ್ಗೆ ನೀಡಿದ ಸಂದರ್ಶನವನ್ನು ನೋಡಿದಾಗ ಚೀನಾದ ಬಗ್ಗೆ ಆರೋಪ ಮಾಡುತ್ತಿರುವ ಅನೇಕ ಜನರಿಗೆ ಸ್ಪಷ್ಟವಾದ ಉತ್ತರವನ್ನು ಅವರು ನೀಡಿದ್ದಾರೆ. ಅದನ್ನು ನೋಡಿ. ಕೋವಿಡ್ ಮಹಾಮಾರಿಯ ವಿರುದ್ಧ ಹೋರಾಟದಲ್ಲಿ ಪ್ರತಿಯೊಂದು ದೇಶದ ಅನುಭವಗಳ ವಿಶ್ಲೇಷಣೆ ಮಾಡಿ ಉತ್ತಮ ಅಂಶಗಳನ್ನು WHO ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಹೇಳುತ್ತಾ ಬಂದಿದೆ. ದಕ್ಷಿಣ ಕೊರಿಯಾ, ಸಿಂಗಾಪುರದ ಮಾದರಿ ಕೆಲಸಗಳನ್ನು WHO ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಲ್ಲಿ ತಮಾಷೆ ಎಂದರೆ ಸ್ವತಃ ಅಧ್ಯಕ್ಷ ಟ್ರಂಪ್ರವರೇ ಒಂದು ಹಂತದಲ್ಲಿ ಚೀನಾದ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡಿದ್ದರು. ಚೀನಾವು ಉತ್ತಮ ಸಹಕಾರ ಕೊಡುತ್ತಿದೆ ಎಂದಿದ್ದರು. ಅವರ ಜನವರಿ 24ರ ಟ್ವೀಟ್ ಇಲ್ಲಿದೆ ನೋಡಿ. ಸುಳ್ಳು 3. US WHOಗೆ ದೇಣಿಗೆಯಾಗಿ ನೀಡುತ್ತಿರುವ ಹಣ $50 ಕೋಟಿ. US WHOಗೆ ಒದಗಿಸಿದ ಹಣದ ಬಗ್ಗೆಯೂ ಟ್ರಂಪ್ರವರು ಮಹಾ ಸುಳ್ಳು ಹೇಳಿದ್ದಾರೆ. ಸಾಮಾನ್ಯ ವಾರ್ಷಿಕ ಹಣವು ಅಂದಾಜು $30 ಕೋಟಿ. ಆದರೆ ಅವರು ಹೇಳಿಕೆ ನೀಡಿರುವುದು $50 ಕೋಟಿ ಮಹಾ ಸುಳ್ಳು. ಅದು ಕೂಡ ಒಬಾಮಾ ಆಡಳಿತದ ಕಾಲದಲ್ಲಿ US ಎಬೋಲಾ ವಿರುದ್ಧ ಹೋರಾಟದ ನಾಯಕತ್ವ ವಹಿಸಿದ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನೀಡಿದ ಹೆಚ್ಚಿನ ದೇಣಿಗೆ ಇದಾಗಿದೆ. ಹಾಗಾದರೆ ಟ್ರಂಪ್ ಯಾಕೆಷ್ಟು ಸುಳ್ಳು ಹೇಳುತ್ತಾರೆ? ಉತ್ತರಗಳು ಸ್ಪಷ್ಟವಾಗಿದೆ. ಇವರ ಹಲವು ಸತ್ಯಗಳನ್ನು ಮುಚ್ಚಿಡುತ್ತಿದ್ದಾರೆ. ಏನು ಆ ಸತ್ಯಗಳು? ನೋಡೋಣ ಬನ್ನಿ. ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್
ಪೋಸ್ಟ್ ಪತ್ರಿಕೆಗಳು ಕರೋನಾ ಮಹಾಮಾರಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಟ್ರಂಪ್ನ ಆಡಳಿತ ನಿರ್ಲಕ್ಷ್ಯ ಮತ್ತು ವಿಳಂಬದ ಅಸಮರ್ಥತೆಯನ್ನು ದಾಖಲೆಗಳ ಮೂಲಕ ಬಯಲಿಗೆಳೆದಿವೆ. ಟ್ರಂಪ್ ಆಡಳಿತ ಕರೋನಾ ಮಹಾಮಾರಿಗೆ ಸಕಾಲದಲ್ಲಿ ಪ್ರತಿಕ್ರಿಯೆ ನೀಡಲು ವಿಫಲವಾಗಿದೆ ಎಂಬುದರ ಬಗ್ಗೆ ಹಲವು ಸಾಕ್ಷಿಗಳಿವೆ. WHO ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ಎಷ್ಟೇ ಎಚ್ಚರಿಕೆ ನೀಡಿದರೂ ಸಹ ಟ್ರಂಪ್ ಅದನ್ನು ರಾಜಕೀಯ ಕಾರಣಗಳಿಂದಾಗಿ ನಿರ್ಲಕ್ಷ್ಯ ಮಾಡಿದರು. US ಸಾಂಕ್ರಾಮಿಕ ರೋಗಗಳ ಕೇಂದ್ರ CDC ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಇದರಲ್ಲಿ ಸುಮಾರು 700 ಸ್ಥಾನಗಳನ್ನು ಟ್ರಂಪ್ ಆಡಳಿತ ಭರ್ತಿ ಮಾಡಿರಲಿಲ್ಲ. ಚೀನಾದ ಸಾಂಕ್ರಾಮಿಕ ರೋಗಗಳ ಅಂತಹುದೇ ಅಧ್ಯಯನ ಸಂಸ್ಥೆಯಲ್ಲಿ ಅಮೆರಿಕದ ಪ್ರತಿನಿಧಿ, ರಾಷ್ಟ್ರೀಯ ಭದ್ರತಾ ಮಂಡಳಿಯ ಆರೋಗ್ಯ ಡೈರೆಕ್ಟರ್ಗಳು ಈ ಹುದ್ದೆಗಳನ್ನು ತಂಡದಿಂದ ಟ್ರಂಪ್ ವಜಾ ಮಾಡಿದ್ದರು. ಇಂತಹ ಪ್ರಮಾದಗಳು US ಕೊರೋನಾ ಮಹಾಮಾರಿ ನಿಭಾಯಿಸುವುದರಲ್ಲಿ ಎಡವಲು ಮೂಲ ಕಾರಣ ಎನ್ನಲಾಗಿದೆ. ತಮ್ಮ ಆಡಳಿತದ ವೈಫಲ್ಯಗಳು ಬಹಿರಂಗವಾದಾಗಲೆಲ್ಲ ಇತರರನ್ನು ದೂಷಿಸುವ ಇಂತಹ ಹುಚ್ಚು ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಟ್ರಂಪ್ರವರ ಹಳೆಯ ಚಾಳಿ. ಈಗಲೂ ಸಹ ಅದನ್ನೇ ಮಾಡಿದ್ದಾರೆ. ಮೊದಲು ಚೀನಾವನ್ನು ಬಲಿಪಶು ಮಾಡಲು ನೋಡಿದರು, ಆದರೆ ಈಗ WHO ಹೊಸ ಬಲಿಪಶುವಾಗಿದೆ.